ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶುಭ ವ್ಲಾಗ್ಸ್. ಬನ್ನಿ ಇವತ್ತು ನಾವು ಸಿಂಪಲ್ಲಾಗಿ ಮನೇಲಿರುವಂಥ ಕಡಿಮೆ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಕೊಂಡು ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ, ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಬನ್ನಿ ಬಿಸಿ ಬಿಸಿ ಸ್ನ್ಯಾಕ್ಸ್ ಟೈಮ್ಗೆ ಸಂಜೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಬೇಡಿ, ಪಟಾಪಟ್ ಅಂತ ಅರ್ಧ ಗಂಟೆ ಒಳಗಡೆ ಮಾಡಿ ಮುಗಿಸ್ಬೋದು. ಮೊದಲಿಗೆ ನಾನು ಈ ಕಪ್ ಸೈಜ್ನಲ್ಲಿ 2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, 2 ಕಪ್ಪು. ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ತೊಗೊಬೋದು. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೊಗೊತಾ ಇದ್ದೀನಿ. ಅಂಗಡೀಲಿ ಮಾಡಿರೋ ಅಕ್ಕಿ ಹಿಟ್ಟಾದರೂ ಸರಿಯೇ, ಮನೇಲಿ ಮಾಡಿರೋ ಅಕ್ಕಿ ಹಿಟ್ಟಾದರೂ ಸರಿಯೇ. 2 ಕಪ್ಪಷ್ಟು ತೊಗೊಂಡಿದ್ದೀನಿ. ಹಾಗೆ ಪುಟಾಣಿ ಅಂತ ಹೇಳ್ತಾರಲ್ವ, ಕಡಲೆಪಪ್ಪು, ಅದು 1 ಕಪ್ಪಷ್ಟು, ಅದೇ ಮೆಜರ್ಮೆಂಟಲ್ಲೇ 1 ಕಪ್ಪಷ್ಟು ತೊಗೊತಾ ಇದ್ದೀನಿ. ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಫುಲ್ಲು ನೈಸ್ ಆಗಬೇಕು. ಆ ಥರ ಮಿಕ್ಸಿನಲ್ಲಿ ನೋಡಿ ಈ ಥರ ನೈಸಾಗಿ ಬ್ಲೆಂಡ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ಳೋಣ. ಹಾಗೆ ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಯಾಕೆ ಅಂತಂದರೆ ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕಲ್ವ ಹಸಿಟ್ಟಿಗೆ. ಹಾಗಾಗಿ ಫಸ್ಟೇ ನಾವು ನೀರೇ ಆಗಲಿ ಎಣ್ಣೆ ಆಗಲಿ ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ಈ ಥರ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ಹಾಗೆ ಒಂದು ಕಡೆ ಸ್ವಲ್ಪ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಳ್ಳೋಣ. ಇದಕ್ಕೆ ಈ ಥರ ಚುರ್ ಅನ್ನೋ ಥರ ಎಣ್ಣೆನ ನೋಡ್ತಾ ಇದ್ದೀರಲ್ಲ, ಈ ಥರ 1 ಸೌಟಷ್ಟು ಎಣ್ಣೆ ಹಾಕ್ಕೊಬೇಕು. ಆಗ್ಲೇನೆ ಆ ಚಕ್ಲಿ ತುಂಬಾ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಎಣ್ಣೆ ಹಾಕ್ಕೊಂಡು ಆ ಎಣ್ಣೆನಲ್ಲೇನೆ ಫಸ್ಟು ನೀರನ್ನ ಕೂಡ ಯೂಸ್ ಮಾಡ್ದಿರ ನೀಟಾಗಿ ಕೈನಲ್ಲಿ ಎಣ್ಣೆ ಎಲ್ಲ ಹಸಿಟ್ಗೂ ಸ್ಪ್ರೆಡ್ ಆಗೋ ರೀತಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ನೋಡ್ತಾ ಇದ್ದೀರಲ್ಲ, ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು ಕೈನಲ್ಲಿ. ಆ ರೀತಿ ಚೆನ್ನಾಗಿ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಬಿಸಿನೀರಾದರೂ ಸರಿಯೇ, ತಣ್ಣೀರಾದರೂ ಸರಿಯೇ, ಓಕೆ, ನಾರ್ಮಲ್ ಆದರೂ ಸರಿಯೇ, ಆ ರೀತಿ ನೀರನ್ನು ಸ್ವಲ್ಪನೇ ಒಂದೇ ಸರಿ ಹಾಕ್ಕೊಬೇಡಿ. ತುಂಬ ತೆಳ್ಳಗಾದರೂ ಚೆನ್ನಾಗಿರೋದಿಲ್ಲ, ಆ ಚಕ್ಲಿ ಒತ್ತೋದಕ್ಕಾಗಲ್ಲ. ಹಾಗಾಗಿ ಸ್ವಲ್ಪನೇ ನೀರನ್ನು ಮಧ್ಯದಲ್ಲಿ ಹಾಕ್ಕೊಂಡು ನೋಡ್ಕೊಂಡು ನೀಟಾಗಿ ಚಪಾತಿ ಹಿಟ್ಟಿಗಿಂತನೂ ಇನ್ನೊಂದು ಸ್ವಲ್ಪ ಮೆತ್ತಗೆ ಅದಕ್ಕೆ ನೀಟಾಗಿ ಕಲಿಸ್ಕೊಬೇಕು. ಕೈನಲ್ಲೇ ಕಲಿಸ್ಕೊಳ್ಳಿ, ಸ್ಪೂನೆಲ್ಲ ಯೂಸ್ ಮಾಡೋಕ್ಕೇನು ಹೋಗಬೇಡಿ. ಚೆನ್ನಾಗಿ ನಾದಬೇಕು. ಚೆನ್ನಾಗಿ ಮಿದ್ದದಾಗ್ಲೇ ಹಸಿಟ್ಟು ಒಂದು ಅದಕ್ಕೆ ಬರೋದು. ನೋಡ್ತಾ ಇದ್ದೀರಲ್ಲ, ಇಷ್ಟು ಮಾತ್ರ ಇದ್ದರೆ ಸಾಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಚಕ್ಲಿ ಒಳ್ಳು ತೊಗೊಂಡು ಅದಕ್ಕೆ ಫುಲ್ಲು ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪನೇ ಹಸಿಟ್ಟನ್ನು ಕೈಗೆ ತೊಗೊಂಡು ನೀಟಾಗಿ ಕೈನಲ್ಲೇ ಕೂಡ ಒಂದು ಸ್ಟೆಪ್ ಮಿದ್ಕೊಂಡು, ಹಾಗೆ ಮಿದ್ದಲಿಲ್ಲ ಅಂದರೆ ಚಕ್ಲಿ ಒಳಗೆ ಹಾಕಿ ಒತ್ತಬೇಕಾದ್ರೆ ಅಲ್ಲಲ್ಲಿ ಸ್ವಲ್ಪ ಸ್ಟ್ರಕ್ ಆಗೋ ಥರ ಆಗುತ್ತೆ. ಹಾಗಾಗಿ ನೋಡ್ತಾ ಇದ್ದೀರಲ್ಲ, ನೀಟಾಗಿ ಈ ಥರ ಫಿಲ್ ಮಾಡಿಕೊಂಡು ಇವಾಗ ಕ್ಲೋಸ್ ಮಾಡಿಕೊಂಡು ಬೇಕಿದ್ರೆ ನೀವು ಬಟರ್ ಪೇಪರ್ ಮೇಲೆ ಬೇಕಾದರೂ ಹಾಕ್ಕೊಬೋದು, ಇಲ್ಲ ಪ್ಲೇಟ್ಸ್ ಮೇಕಲ್ಲಿ ಬೇಕಿದ್ರೂ ಹಾಕ್ಕೊಬೋದು. ಇಲ್ಲ ನೀವು ಕೈನಲ್ಲಿ ಎತ್ತಿ ಬಿಡೋದಕ್ಕೆ ನಮಗೆ ಕಷ್ಟ ಆಗೋದಿಲ್ಲ ಅನ್ನೋದಾದರೆ ಜಾಲರಿ ಇರುತ್ತಲ್ವ, ನೀವು ಎಣ್ಣೆಯಲ್ಲಿ ತೇಲ್ಸೋದಕ್ಕೆ ಎತ್ಕೊತೀರಲ್ವ ತಿರುಗಿಸೋದಕ್ಕೆ, ಆ ಜಾಲರಿ ಮೇಲೆ ಬೇಕಿದ್ರೂ ಒತ್ಕೊಂಡು ಹಾಕ್ಬೋದು. ಜಾಲರಿ ಮೇಲೆ ಒತ್ಕೊಂಡ್ರೆ ಒಂದೇ ಸರಿ ಒಂದೊಂದೇ ಒತ್ಕೊಂಡು ಹಾಕೋದು ತುಂಬ ರಿಸ್ಕ್ ಆಗುತ್ತೆ. ಹಾಗಾಗಿ ನಾನು ಪ್ಲೇಟ್ಗಳ ಮೇಲೆ ಒಂದು 5ರಿಂದ 6 ಚಕ್ಲಿ ಒತ್ತಿಟ್ಕೊಂಡು ಎಣ್ಣೆ ಕಾದ ನಂತರ ಕಾದಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋದಕ್ಕೂ ಕೂಡ ಒಂದು ಸ್ವಲ್ಪ ಹಾಕಿ ನೋಡಿ, ಆ ನಂತರ ಹಾಕಿ. ಒಂದೊಂದು ಕಡೆನೇ ಒಂದೊಂದನ್ನೇ ಹಾಕ್ಕೊತಾ ಹೋಗಬೇಕು. ಕಡಿಮೆ ಉರಿ ಇಟ್ಕೊಳ್ಳಿ, ಜಾಸ್ತಿ ಉರಿ ಇಟ್ಕೊಳೋದಕ್ಕೆ ಹೋಗಬೇಡಿ. ಕಡಿಮೆ ಉರಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎರಡೂ ಸೈಡ್ನೂ ತಿರುಗಿಸ್ಕೊಂಡು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಕಮ್ಮಿ ಇದ್ದರೆ ತಳ ಕಚ್ಚೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಈ ಥರ ಬಿಟ್ಕೊಂಡು ಒಂದು 5 ನಿಮಿಷ, 5ರಿಂದ 6 ನಿಮಿಷ ಆದಮೇಲೆ ಇದನ್ನು ತಿರುಗಿಸ್ಕೊಳ್ಳಿ. ಯಾಕೆ ಅಂತಂತಂದರೆ ಬಿಟ್ಕೊಂಬಿಡುತ್ತೆ ಎಣ್ಣೆಯಲ್ಲಿ. ಸ್ವಲ್ಪ ಗಟ್ಟಿಯಾದ ನಂತರ ಇದನ್ನು ತಿರುಗಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಹಾಗಾಗಿ ನಮಗೆ ಶೇಪ್ ಬೇಕು ಅಂತಂತಂದರೆ ನಿಧಾನವಾಗಿ ತಿರುಗಿಸ್ಕೊಬೇಕು. ಇಲ್ಲ ಪರವಾಗಿಲ್ಲ, ಕಿತ್ತೋದ್ರೂ ಪರವಾಗಿಲ್ಲ ಅಂತಂತಂದರೆ ಯಾವಾಗಂದರೆ ಆವಾಗ ತಿರುಗಿಸ್ಕೊಬೋದು. ನೋಡಿ, ಈ ಥರ ಬೆಂದಿದೆ ಅಂತ ತಿಳ್ಕೊಳೋದಕ್ಕೂ ಕೂಡ ಚೆನ್ನಾಗಿ ನೊರೆ ಎಲ್ಲ ಬಿಟ್ಟು ತಳದಲ್ಲಿ ಕೂರ್ತಾ ಇದೆ ಚಕ್ಲಿ ಹೋಗಿ. ಆ ಟೈಮ್ನಲ್ಲಿ ನಾವು ತೆಗೆದ್ರೆ ಒಳಗಡೆ ಇರೋ ಹಸಿಟ್ಟೆಲ್ಲ ನೀಟಾಗಿ ಬೆಂದಿರುತ್ತೆ. ಬನ್ನಿ ಫೈನಲಿ ನಮ್ಮ ಚಕ್ಲಿ ನೋಡಿ ಹೇಗಾಗಿದೆ ಅಂತ. ತುಂಬಾ ಚೆನ್ನಾಗಾಗಿದೆ ಅಲ್ವಾ. ನಾನು 2 ಬಟ್ಲು ಹಸಿಟ್ಟನ್ನ ಯೂಸ್ ಮಾಡ್ಕೊಂಡು ಮಾಡಿರೋ ಅಂಥದ್ದು. ಎಷ್ಟು ಕ್ರಿಸ್ಪಿಯಾಗಿದೆ ನೋಡ್ತಾ ಇದ್ದೀರಲ್ಲ. ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡೋದು ತುಂಬಾ ಒಳ್ಳೆಯದು. ಹಾಗಾಗಿ ಯಾವುದೇ ತಿಂಡಿ ಆದರೂ ಸರಿಯೇ, ಪ್ರೀತಿಯಿಂದ ಮನೆಯಲ್ಲೇ ಮಾಡ್ಕೊಳ್ಳಿ. ಇಲ್ಲಿಗೆ ನಾನು ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.